ಜಸ್ಟ್ 699ಗೆ ಇಷ್ಟೆಲ್ಲ ಫುಡ್ ಐಟಮ್ಸ್ 80+ ವೆರೈಟಿ ಆಫ್ ದ ಫುಡ್ ಐಟಮ್ಸ್ ಇದೆ. 699 ರುಪೀಸ್ ಇಂದ ಸ್ಟಾರ್ಟ್ ಆಗ್ತಿದೆ. ನಂಬಲೇಬೇಕು, ಯಾಕಂದ್ರೆ ನಾನು ಇವತ್ತು ಬಂದಿರೋದು ಬಾರ್ಬಿಕ್ಯೂ ನೇಷನ್ಗೆ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿದ್ದೀನಿ ಬಾರ್ಬಿಕ್ಯೂ ನೇಷನ್ ಹೆಬ್ಬಾಳಲ್ಲಿ. ಸೊ ಇಲ್ಲೇ ನಿಮಗೆ 75+ ಐಟಮ್ಸ್ ಸಿಗ್ತಿದ್ದಾವೆ. ಅನ್ಲಿಮಿಟೆಡ್ ಬುಫೆಟ್ ಇದೆ. ಏನು ಪ್ರೈಸು ಇಷ್ಟೆಲ್ಲ, ಮತ್ತು ಎಷ್ಟು ಏನೇನು ಐಟಮ್ ಸಿಗ್ತವೆ, ವೆಜ್ಜಲ್ಲಿ ಏನೇನಿದೆ, ನಾನ್ ವೆಜ್ಜಲ್ಲಿ ಏನೇನಿದೆ, ಆಮೇಲೆ ನಿಮಗೆ ಇದು ಚಾಟ್ಸ್ ಏನೇನು ಸಿಗುತ್ತೆ, ಮಾಕ್ಟೇಲ್ಸ್ ಏನೇನು ಸಿಗುತ್ತೆ, ಪ್ರತಿಯೊಂದು ವಿಡಿಯೋಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇದರಲ್ಲಿ ನಮ್ಮ ಜೊತೆ ನಮ್ಮ ಶೆಫ್ ಇಲ್ಲೇ ಜಾಯ್ನ್ ಆಗಿದ್ದಾರೆ. ಅವರು ನಮ್ಮನ್ನು ಹೇಳ್ಕೊಡ್ತಾರೆ, ಬರೀ ತೋರಿಸ್ತೀನಿ. आपका नाम सर? मोहम्मद साइदुल। मोहम्मद सईदुर। अस्सलाम वालेकुम। मेरा नाम शाकिर अहमद है। तो आप कन्नड़ा है, हिंदी में है बात करते हैं? हिंदी में, ठीक है, कोई नहीं। तो आप बताइए क्या क्या आइटम है टेबल पे. सो इले नोडबहुदु. ये हमारा बार्बिक्यू नेशन का जो अनलिमिटेड फूड है, ओके, उसमें से हमने सारे डिशेस यहाँ पे रखे हैं. ओके, और उसमें से जैसे कि हमने बात करें स्टार्टर्स में स्टार्ट करें तो वेज में जैसे कि हमारा पास है ओरिएंटल ग्रिल वेज है ग्रिल वेज जी. और हम मशरूम में बात करें तो हमारा जो है मलाई ब्रोकोली मशरूम है. मलाई ब्रोकली मशरूम जी. मलाई ये ब्रोकली जो है बहुत ही एकदम ಫ್ರೆಶ್ ಬ್ರೋಕಲಿ है. ಸೊ ಇದನ್ನು ನೋಡ್ಬೋದು. ಸೊ ಮಧ್ಯಕ್ಕೆ ಹಿಂದಿ ಬರ್ತಾ ಇದೆ ನನಗೆ. ಸೊ ಬ್ರೋಕಲಿ ಇದರಲ್ಲಿ ಹಾಕಿದ್ದಾರೆ. ಮತ್ತೇನಿದೆ और क्या है? और ये पनीर है सर. ओके, तो तंदूरी ये पनीर टिक्का है. तंदूरी पनीर टिक्का मेरा फेवरेट है. प्रॉन्स देते हैं ना आप लोग? जी, हमारा नॉन वेज, ये वेज का बात कर रहा हूँ अच्छा, मैं. ये जैसे वेज कि का है पाइनएप्पल पूरा. हमारा कंपलसरी रहता है. पाइनएप्पल, तो ये पाइनएप्पल जो है बारबेक्यू पाइनएप्पल है. So- उसके बाद हमारा नॉन वेज स्टार्टर्स में जैसे कि आ रहा है हाँ, ये नॉन वेज में. जी. तो वो वाला वेज का रहा और हाँ. ये रहा नॉन वेज का. ये नॉन वेज का जैसे कि हमारा लेवानेस ओके, फिश है. फिश तो हमने ग्रिल में ऐसा करके ग्रिल में रख रहे हैं. और ये जो है हमारा हाँ, कोस्टल प्रॉन्स है. वाओ, कोस्टल प्रॉन्स. जी. कलमी चिकन टिक्का है. ಕಲ್ಮಿ ಚಿಕನ್ ಟಿಕ್ಕಾ. ಸೊ ಗೈಸ್ ನೋಡ್ಬೋದು ಇಲ್ಲೇ 4 ಥರದ್ದು 5 मटन ಥರದ್ದು सीख ಚಿಕನ್. कबाब. तो ये 4 तरह का हो गया ना? जी. ये 5 रहता है नॉन वेज में स्टार्टर्स. मटन So, सीख ये कबाब. ಮಟನ್ ಶೀಕ್. ಇದು ಬಿಸಿ ಬಿಸಿಯಾಗಿ ತಿನ್ಬೇಕು, ತುಂಬಾನೇ ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆ ಸ್ವಲ್ಪ ನಿಂಬೆಣ್ಣೆ ಹಾಕೊಂಡು Chicken ಹಂಗೆ leg ಈರುಳ್ಳಿ piece. ಹಾಕೊಂಡು ಒಯ್ತಾ ಇರಬೇಕು. ತಂಗಡಿ ಕಬಾಬ್ನ, हाँ. ತಂಗಡಿ ಕಬಾಬ್. ಸೊ ಚಿಕನ್ ತಂಗಡಿ ಕಬಾಬ್ ಇದೆ. ಸೊ ಇದು ಗ್ರೇವಿಯಲ್ಲಿ ಏನೇನಿದೆ? ಗ್ರೇವಿ में क्या क्या है? सर ग्रेवी में जैसे कि वेज में रहता है 6 हाँ. टोटल 11 ओके, 8 का ग्रेवीज रहते हैं वेज में और 3-4 का रहता है हमारा नॉन वेज में. अच्छा. जैसे कि फिश करी, कोस्टल फिश करी है. कोस्टल फिश करी. ये निहारी गोश्त है. जो हाँ. मटन करी है वो निहारी गोश्त है. अच्छा, चिकन कढ़ाई है. ಚಿಕನ್ ಕಡಾಯಿ. ಸೊ ಇದು ನೋಡ್ಬೋದು. ಈ ಕಡೆದು ಏನಿದೆ ಅಲ್ಲ, ಸೊ ಈ ಕಡೆದು ವೆಜ್ ಇದೆ. ಸೊ ವೆಜ್ಜಲ್ಲಿ ಏನೇನಿದೆ ಅಂತ ಸರ್ ತೋರಿಸಿದ್ದಾರೆ. ಆಮೇಲೆ ಈ ಕಡೆ ನಾನ್ ವೆಜ್ ಇದೆ. ಮತ್ತಕ್ಕೆಲ್ಲ ಚಾಟ್ಸನ್ನು ಇಟ್ಟಿದ್ದೀವಿ. ಪಾನಿಪುರಿ, ಮಸಾಲ ಪುರಿ, ದಹಿ ಪುರಿ, ಯಾವ ಬೇಕೋ ಅವೆಲ್ಲ ತಿಕ್ಕ ಚಾಟ್ಸು ಎಲ್ಲ ಥರದ್ದಿದೆ. ಸೊ ಇಲ್ಲಿ ಬಂದರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಫುಡೀಸ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಇಲ್ಲಿ ತಿನ್ನಿ ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತೀನಿ. ಸೊ ಒಂದ್ಸತಿ ಆ್ಯಂಬಿಯನ್ಸ್ ನೋಡ್ಕೊಂಬಿಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಇದು ಸ್ಯಾಲೆಡ್ ಕೌಂಟ್ರು, ಕುಲ್ಫೀಸು, ಡೆಸರ್ಟ್ಸು ಎಲ್ಲ ಒಂದೇ ಕಡೆ ಇಲ್ಲಿ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಬರ್ತ್ಡೇ ಇದೆ ಅಥವಾ ಆ್ಯನಿವರ್ಸರಿ ಇದೆ, ಎಲ್ಲದನ್ನು ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡ್ಕೋಬೋದು. ಸೊ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಕೇಕ್ಸ್ ಇದ್ದಾವೆ, ಇಲ್ಲೇ ಡೆಸರ್ಟ್ಸ್ ಇದ್ದಾವೆ. ಸೊ ಎಲ್ಲ ಥರದ್ದು ಐಟಮ್ಸ್ ಇದ್ದಾವೆ. ಅಲ್ಲಿ ನೋಡಿ ಸ್ಟೇಜನ್ನು ಮಾಡಿದ್ದಾರೆ. ಅದನ್ನು ನೀವು ಬರ್ಡೇ, ಆ್ಯನಿವರ್ಸರಿ ಎಲ್ಲದಕ್ಕೂ ಅಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಅಲ್ಲಿ ನೋಡಿ ಫೈರ್ ಪ್ಯೂರ್ ಸ್ಪ್ರಿಟ್ ಅಂತ ಇದೆ. ಇದು ಮಾಕ್ಟೇಲ್ಸ್ ಒಂದು ಸಪ್ರೇಟ್ ಸೆಷನ್ ಇದೆ. ಸೊ ಕಂಪ್ಲೀಟ್ ಆಗಿ ಇದು ಬಂದ್ಬಿಟ್ಟು ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊ ಬರೀ ಈಗ ಫುಡ್ ಅನ್ನು ತಿಂದು ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತೀನಿ. ಸೊ ಬಿಸಿ ಬಿಸಿ ಐಟಮ್ಸ್ ಇಲ್ಲಿ ರೆಡಿ ಆಗ್ತಿದ್ದಾವೆ. ಸೊ ಇಲ್ಲಿ ನೋಡ್ಬೋದು. ನನಗೆ ಮುಖ್ಯವಾಗಿದ್ದು, ನನಗೆ ತುಂಬ ಇಷ್ಟ ಅಂದರೆ ಇದು ಹಪ್ಪಳವನ್ನು ತಿಂತೀನಿ, ಆಮೇಲೆ ಹೇಳ್ತೀನಿ ಯಾವ ಥರ ಟೇಸ್ಟ್ ಇದೆ ಅಂತ. ಸೊ ನನ್ನ ಜೊತೆ ಜಾಯ್ನ್ ಆಗಿದ್ರು ಮೊಹಮ್ಮದ್, ಕ್ಯಾ ನಾಮ್ ಬೋಲೆ ಥೆ? साजिद भाई. सईदुर रहमान. मोहम्मद सईदुर. बहुत बहुत धन्यवाद, बहुत बहुत शुक्रिया आपका. तो अभी चलिए हम खा के देखते हैं. बहुत ही बेहतरीन आपने फूड बनाया है. तो हमारा कन्नड़ा में ब्लॉग है तो हम कन्नड़ा में ही बोलते हैं. तो इसका जायका कैसा है हम खा के बताएंगे. ಸೊ ಮೊಹಮ್ಮದ್ ಸೈದೂರ್ ಅವರು ತುಂಬ ಅದ್ಭುತವಾದ ಫುಡ್ಡನ್ನು ಪ್ರಿಪೇರ್ ಮಾಡಿದ್ದಾರೆ. ವೆಜ್ ನಾನ್ ವೆಜ್ ಎರಡು ಬಫೆಟ್ ಇದೆ. ಸೊ ಸುಮಾರು 76+ ಐಟಮ್ಸ್ ಇದ್ದಾವೆ. ಸರ್ ಈಗ ಕರೆಂಟ್ಲಿ ಏನು ಆಫರ್ ನಡೀತಿದೆ? 799 ಪ್ಲಸ್ ವೆಜ್ ಮತ್ತು 899. ಓಕೆ, 799ಗೆ ಇಷ್ಟೆಲ್ಲ ಐಟಮ್ಸು ತಿನ್ಬೋದು ವೀಕೆಂಡಲ್ಲಿ. ವೀಕ್ ಡೇಸಲ್ಲಿ 590 690. ಓಕೆ, ಸೊ ವೀಕೆಂಡಲ್ಲಿ ಬಂದುಬಿಟ್ಟು 599 ಇರುತ್ತೆ ವೆಜ್ಗೆ, 699 ಬಂದುಬಿಟ್ಟು ನಾನ್ ವೆಜ್ಗೆ ಇರುತ್ತೆ. ವೀಕೆಂಡ್ಸಲ್ಲಿ 799 899.
ಓಕೆ ಸೊ ಬರ್ರಿ ಇದನ್ನು ತಿಂದು ಫುಡ್ ಯಾವ ಥರ ಇರುತ್ತೆ ಅಂತ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಸೈದೂರ್, Thank you, ಥ್ಯಾಂಕ್ ಯು sir. ಸೋ Thank you ಮಚ್. so much. ಸೊ ಇದು ನೋಡ್ಬೋದು ಸ್ಟ್ರಾಬೆರಿ ಕೇಕ್ ಇದೆ, ಫ್ರೂಟ್ ಸ್ಯಾಲೆಡ್ ಇದೆ, ಆಮೇಲೆ ಇಲ್ಲಿ ಕೋಕೋನಟ್ ಪುಡಿಂಗ್ ಅಂತ ಇದೆ, ಇದು ಕೂಡ ಇದೆ. ಆಮೇಲೆ ಇಲ್ಲಿ ಚಾಕ್ಲೇಟ್ ಬ್ರೂಬರಿ ಪೇಸ್ಟ್ರಿ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ಕೇಸರಿ ಫಿರ್ನಿ ಅಂತ ಇದೆ. ಫಿರ್ನಿ ನನಗೆ ತುಂಬ ಇಷ್ಟ. ಈಗ ಶೆಕೆಗೆಲ್ಲ ಬೇರೆ ಅಥವಾ ಫಿರ್ನಿ ಕುಡಿಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಬಾಲು ಶಾಹಿ ಅಂತ, ಇದು ಬಾದ್ಶಾ ಅಂತ ಪೇಡ ಅಂತ ಕರಿತೀವಿ ಆ ಥರದ್ದು. ಆಮೇಲೆ ಇಲ್ಲಿ ಫ್ರೂಟ್ಸು ಇಲ್ಲಿ ಇಟ್ಟಿದ್ದಾವೆ, ಫ್ರೆಶ್ ಫ್ರೂಟ್ಸು. ಸೊ ಆಮೇಲೆ ಇಲ್ಲಿ ಬೇಕ್ಡ್ ಮಾಹಿ ಅಂತ ಇದೆ. ಸೊ ಪ್ರತಿಯೊಂದು ಇಲ್ಲಿ ತಿಂದು ಯಾವ ಥರ ಇದೆ ಅಂತ ಫುಡ್ ಟೇಸ್ಟನ್ನು ಹೇಳ್ತೀನಿ. ವಿಡಿಯೋನು ಕೊನೆ ತನಕ ನೋಡಿ. ಸೊ ಇದು ನೋಡ್ಬೋದು ಟೇಬಲ್ ಮೇಲೆ ಈಗ ಚಿಕನ್ ತಂಗಡಿ ಕಬಾಬ್ ಇದೆ. ಆಮೇಲೆ ಇದು ಶಾಮಿ ಕಬಾಬ್ ಇದು ತುಂಬ ಬಿಸಿಯಾಗಿದೆ, ಚೆನ್ನಾಗಿದೆ. ಆಮೇಲೆ ಇದು ಕ್ರಿಸ್ಪಿ ಕಾರ್ನ್ಸ್, ಇದು ತಿನ್ನಲೇಬೇಕಿದು. ಆಮೇಲೆ ನಾನು ಬಂದಿರೋದು ಇವತ್ತು ಬಾರ್ಬಿಕ್ಯೂ ನೇಷನ್ ಹೆಬ್ಬಾಳಿಂದು. ತುಂಬ ಒಳ್ಳೆ ಫುಡ್ ಐಟಮ್ಸ್ ಇಲ್ಲಿ ಸಿಗ್ತವೆ. ಪ್ರತಿಯೊಂದು ನಾನು ತಿಂದು ಇದರ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋನು ಕೊನೆ ತನಕ ನೋಡಿ. ಸೊ ಈಗ ಚಿಕನ್ ತಂಗಡಿ ಕಬಾಬ್ನ ತಿಂದು ತೋರಿಸ್ತೀನಿ ಯಾವ ಥರ ಇದೆ ಅಂತ ಟೇಸ್ಟು. ಸ್ವಲ್ಪ ಇದು ಹಸಿರು ಚಟ್ನಿ ಹಾಕ್ಕೋಬೇಕು ಅದ್ರ ಜೊತೆ. ಚಿಕನ್ ತಂಗಡಿ ಇದು ನೋಡ್ಬೋದು. ಸೊ ತುಂಬ ಅದ್ಭುತವಾಗಿದೆ. ಮೊನ್ನೆ ಸ್ವಲ್ಪ ದೃಷ್ಟಿಯಾಗಿತ್ತು ಗೈಸ್, ನನಗೆ ಜ್ವರ ಬಂದುಬಿಟ್ಟಿತ್ತು, ಡಿಸೆಂಟ್ರಿನೂ ಸ್ಟಾರ್ಟ್ ಆಗಿತ್ತು. ಯಾಕಂದರೆ ಗೊತ್ತಿಲ್ಲ, ಆಲ್ಬೈಕಿಗೆ ಹೋಗಿದೆ. ತುಂಬ ಒಳ್ಳೆ ಫುಡ್ ಕೊಟ್ಟಿದ್ರು. ಸೊ ಏನಾಗಿತ್ತು ಗೊತ್ತಿಲ್ಲ. ಫಸ್ಟ್ ಟೈಮ್ ಇನ್ ಬ್ಲಾಗಿಂಗ್ ಎಕ್ಸ್ಪೀರಿಯೆನ್ಸು, ಫುಡ್ ಬ್ಲಾಗಿಂಗ್. ಆರೋಗ್ಯ ಸ್ವಲ್ಪ ಕೆಟ್ಟು ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಶ್ರೀಮತಿ ಅವ್ರು ಹೇಳ್ತಿದ್ದಾರೆ ಜಾಸ್ತಿ ತಿನ್ನಬಾರ್ದು ಅಂತ. ಸ್ವಲ್ಪ ತಿನ್ನಿಸಿ ತೋರಿಸ್ತೀನಿ ಅಷ್ಟೇ. ಒಂದು ಒಳ್ಳೆ ಆ್ಯಂಬಿಯನ್ಸ್ ಇದೆ. ಒಂದು ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಸಂಭ್ರಮ ಇರಲಿ, ಇಲ್ಲಿ ಬಂದು ಆಚರಿಸ್ಕೋಬೋದು. ಒಳ್ಳೆ ಸ್ಟೇಜ್ ಇದೆ ಆ ಕಡೆಗೆ. ಸೊ ಇಷ್ಟೆಲ್ಲ ಸ್ಟಾರ್ಟರ್ಸ್ ಆಗಿತ್ತು ನೋಡಿ. ಇಲ್ಲಿ ಪ್ರಾನ್ಸು ಇದೆ ಸ್ಟಾರ್ಟರ್ಸಲ್ಲಿ. ಆಮೇಲೆ ಫಿಶ್ ಇದೆ ನೋಡ್ಬೋದು, ಬಾಸಾ ಫಿಶ್ಶು. ಆಮೇಲೆ ಚಿಕನ್ ಇದೆ. ಸೊ ಎಲ್ಲ ಥರದ್ದಿದೆ. ಸೊ ವಿಡಿಯೋನು ಕೊನೆ ತನಕ ನೋಡಿ. ಸೊ ಎಲ್ಲದನ್ನು ತೋರಿಸ್ತೀನಿ. ಸೊ ಹಾಗೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಈಗ ನೋಡ್ಬೋದು. ಸೊ ಇದು ಬಂದುಬಿಟ್ಟು ಮಟನ್ ಶೀಕ್ ಅಂತ. ಸೊ ಇದು ತುಂಬಾ ಬಿಸಿ ಬಿಸಿಯಾಗಿದೆ. ಇದಕ್ಕೂ ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿ ತಿನ್ನಬೇಕು. ನೋಡಿ ಇಲ್ಲೇ ತುಂಬ ಅದ್ಭುತವಾದ ಟೇಸ್ಟು, ಮಸ್ಟ್ ಟ್ರೈ. ನೀವು ಫ್ಯಾಮಿಲಿ ಜೊತೆ 699 ಆಮೇಲೆ ವೀಕ್ಡೇಸಲ್ಲಿ 599 ಪ್ಲಸ್ 699 ಇದು. ವೀಕೆಂಡ್ಸಲ್ಲಿ ಬಂದುಬಿಟ್ಟು 899, 799 ಮತ್ತು 899 ವೀಕೆಂಡ್ಸಲ್ಲಿ. ಸೊ ಪ್ರೈಸಸ್ ಕರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಬರ್ರಿ. ತುಂಬ ನೀಟ್ ಆ್ಯಂಬಿಯನ್ಸು. ಆಲ್ಮೋಸ್ಟ್ ಬಾರ್ಬಿಕ್ಯೂ ನೇಷನ್ದು ಯಶವಂತಪುರ ಬ್ರಿಗೇಡ್ ಟ್ವಿನ್ ಟವರ್ಸ್ ಅದು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆಮೇಲೆ ಯಾವುದು ಅಂದರೆ ಅಲ್ಲಿ ಒಂದು ಮಾಲ್ ಇದೆ, ಅಲ್ಲಿನೂ ಹೋಗಿದ್ದೆ. ಫಸ್ಟ್ ಫ್ಲೋರ್ ಗರೋಡ ಮಾಲಲ್ಲಿದೆ. ಆಮೇಲೆ ಇದು ಹೆಬ್ಬಾಳಿಂದು ತುಂಬ ಒಳ್ಳೆ ಫುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆಗಲ್ಲಿ ಶೆಫ್ ಬಂದುಬಿಟ್ಟು ಎಕ್ಸ್ಪ್ಲೇನ್ ಮಾಡಿದರು, ಮೊಹಮ್ಮದ್ ಸಮೀರ್ ಅಂತ. ತುಂಬ ಒಳ್ಳೆ ಫುಡ್ ಪ್ರಿಪೇರ್ ಮಾಡಿದ್ದಾರೆ. ಗೈಸ್ ನೋಡ್ಬೋದು ಬಿಸಿ ಬಿಸಿ ಫಿಶ್ ಇದೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಂಗೆ ಹಿಡಿದ್ರೆ ಜಾರಿ ಹೋಯ್ತಿದೆ ಇದು. ಬಿಸಿ ಬಿಸಿ ಫಿಶ್ ತಿಂತೀನಿ. ಮಸ್ತಿದೆ ಟೇಸ್ಟು. ಸೊ ಗೈಸ್ ಇಟ್ಸ್ ಟೈಮ್ ಫಾರ್ ದ ಮೇನ್ ಕೋರ್ಸ್. ನೋಡ್ಬೋದು ಇಲ್ಲಿ ಒಂದು ಹಪ್ಪಳ ಇದೆ. ಸೊ ಯಾವತ್ತೇ ತಿನ್ನುವಾಗ ಹಪ್ಪಳ ನನ್ನ ಫೇವ್ರೇಟು.
ಅದು ಉದ್ದಿನ ಹಪ್ಪಳ ನನ್ನ ತಾಯಿ ಮಾಡಿದಾರೆ, ತುಂಬ ಅದ್ಭುತವಾಗಿರುತ್ತೆ. ಯಾವಾಗಲೂ ನನ್ನ ವೈಫಿಗೆ ಟಾರ್ಚರ್ ಕೊಡ್ತೀನಿ, ಅದು ಹಪ್ಪಳ ಮಾಡಿಕೊಡು ಅಂತ, ನನಗೆ ತಿನ್ನುವಾಗ ರೋಸ್ಟ್ ಮಾಡಿಕೊಡು ಅಂತ. ಸೊ ಹಪ್ಪಳ ಇದೆ. ಆಮೇಲೆ ಇಲ್ಲಿ ಫ್ರೆಶ್ಶು ಮೀನು ಇದೆ, ಕೋಸ್ಟಲ್ ಫಿಶ್ ಕರಿ. ಆಮೇಲೆ ಅದ್ರ ಜೊತೆ ಆಮೇಲೆ ಇದು ಚಿಕನ್ನಿಂದು ಯಾವುದೋ ಒಂಥರದ್ದು ಗ್ರೇವಿ ಇದೆ. ಸೊ ಅದ್ರ ಜೊತೆ ಮ್ಯಾಂಡಿಟ್ರಿ ಅಂದರೆ ಉಪ್ಪಿನಕಾಯಿ ನೋಡ್ಬೋದು. ಈ ಉಪ್ಪಿನಕಾಯಿ ಹಪ್ಪಳ ಇದ್ರೆ ಒಂದು ಸಾಕು ಈ ಬಿಸಿಲಲ್ಲಿ ನಮಗೆ ತಿನ್ನೋಕ್ಕೆ ಅಂತ. ಸೊ ಇದು ಉಪ್ಪಿನಕಾಯಿ ಸ್ವಲ್ಪ ಆಯಿತು. ಸೊ ಅದರ ಜೊತೆಗೊಂದು ಲೆಮನ್ ಸೋಡಾ ಮ್ಯಾಂಡಿಟ್ರಿ. ಆಯಿತಾ, ಈಗ ಸ್ವಲ್ಪ ಊಟ ಮಾಡಿ ಮೇನ್ ಕೋರ್ಸ್ ಮಾಡಿ ಕೊನೆಯದಾಗಿ ವರ್ಡಿಕ್ಟ್ ಕೊಡ್ತೀನಿ, ಯಾವ ಥರ ವಿಸಿಟ್ ಮಾಡ್ಬೋದಾ ಇಲ್ಲ ಅಂತ. ತುಂಬ ಚೆನ್ನಾಗಿದೆ ನೋಡ್ಬೋದು. ಫಿಶ್ ಎಷ್ಟು ಫ್ರೆಶ್ ಆಗಿದೆ. ವಿಸಿಟ್ ಮಾಡ್ಬೋದು. ವೀಕೆಂಡ್ಸಲ್ಲಿ ಕೂಡ ಬರ್ಬೋದು, ವೀಕ್ ಡೇಸಲ್ಲಿ ಕೂಡ ಬರ್ಬೋದು. ಬೆಸ್ಟ್ ಆಪ್ಷನ್ ಅಂದರೆ ವೀಕ್ ಡೇಸಲ್ಲಿ ಬರೀ ಈವ್ನಿಂಗಲ್ಲಿ ನಿಮಗೆ 599 699 ಆಫರ್ ಇರುತ್ತೆ. ನಾನ್ ವೆಜ್ಗೆ 699ಗೆ ಅನ್ಲಿಮಿಟೆಡ್ ಬುಫೆಟ್ ವರ್ತ್ಫುಲ್ ಅಂತಲೇ ಹೇಳ್ಬೋದು. ಅದರ ಜೊತೆ ಇಲ್ಲಿ ಪೈನಾಪಲ್ ಇದೆ. ಪೈನಾಪಲ್ಲು ತಿನ್ನೋಣ. ಅದರ ಜೊತೆ ತುಂಬ ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ತುಂಬಾ ರೋಸ್ಟ್ ಆಗಿಬಿಟ್ಟಿದೆ. ಈಗ ಪೈನಾಪಲ್, ಫಿಶ್, ಚಿಕನ್, ಹಪ್ಪಳ, ಉಪ್ಪಿನಕಾಯಿ ಮಸ್ತ್ ಟೇಸ್ಟ್ ಇದೆ. ಖಂಡಿತವಾಗೂ ಇಲ್ಲೇ ಬಂದು ಒಂದು ಒಳ್ಳೆ ಕ್ವಾಲಿಟಿ ಫುಡ್ ಎಂಜಾಯ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ತ್ಡೇ, ಆ್ಯನಿವರ್ಸರೀಸ್ ಆಗಲಿ, ಆಮೇಲೆ ಕಾರ್ಪೊರೇಟ್ ಔಟಿಂಗ್ ಕೂಡ ಒಳ್ಳೆಯದೇ ಸ್ಪಾಟ್ ಅಂತಲೇ ಹೇಳ್ಬೋದು. ದಯವಿಟ್ಟು ವಿಸಿಟ್ ಮಾಡಿ ಬಾರ್ಬಿಕ್ಯೂ ನೇಷನ್. ಬೆಂಗಳೂರಲ್ಲಿ ಸುಮಾರು ಕಡೆ ಇದೆ. ಯಾರು ನಾರ್ತ್ ಬೆಂಗಳೂರು ಇರ್ತೀರೋ ಅವ್ರಿಗೆ ಯಶವಂತಪುರದ ಬ್ರಿಗೇಡ್ ಟ್ವಿನ್ ಟವರ್ ಅದು ಕೂಡ ಚೆನ್ನಾಗಿದೆ. ಇದು ಹೆಬ್ಬಾಳಿಂದು ಚೆನ್ನಾಗಿದೆ. ಗರುಡ ಮಾಲ್ ವಿಸಿಟ್ ಮಾಡಿ, ಅದು ಕೂಡ ಚೆನ್ನಾಗಿದೆ. ಆಮೇಲೆ ಹೊಸಕೋಟೆಯಲ್ಲಿ ಹೊಸದಾಗಿ ಓಪನ್ ಆಗಿದೆ, ಅಲ್ಲಿನೂ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ 10 ಔಟ್ ಆಫ್ 10 ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಂಪ್ಲೀಟ್ಲಿ ಹಲಾಲ್ ಫುಡ್ ಇದು. ಎಲ್ಲ ಫುಡ್ ಐಟಮ್ಸ್ ಇದ್ದಾವೆ. 80+ ವೆರೈಟಿ ಫುಡ್ ಸಿಗ್ತಿದೆ. ಸೊ ದಯವಿಟ್ಟು ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೈನಿಂಗ್ ಅಪ್ ಫ್ರಮ್ ಬಾರ್ಬಿಕ್ಯೂ ನೇಷನ್ ಹೆಬ್ಬಾಳ್.